ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸಾಶಿ ಕುಕ್ಸ್. ನಾನಿವತ್ತು ಆ್ಯಪಲ್ ಮಫಿನ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೇಬಿನ ಮಫಿನ್ಸ್ ಮಾಡೋದು ತುಂಬಾ ಸುಲಭ, ಹಾಗೆಯೇ ತುಂಬ ಟೇಸ್ಟ್ ಆಗಿರುತ್ತೆ. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಇದನ್ನು ಮಾಡೋದು ಹೇಗೆ, ಏನೇನು ಬೇಕು ನೋಡೋಣ. ನಾನು ಇಲ್ಲಿ ಮೊದಲಿಗೆ 2 ಸೇಬನ್ನು ತೊಗೊಂಡಿದ್ದೀನಿ, 2 ಆ್ಯಪಲ್. ಒಂದು ಆ್ಯಪಲ್ನ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಕ್ಯೂಬ್ಸ್ ಥರ ಕಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ 1 ಟೀ ಸ್ಪೂನು ಜಾಯಿಕಾಯಿ ಪುಡಿಯನ್ನು ಹಾಕ್ತಾ ಇದ್ದೀನಿ. ಜಾಯಿಕಾಯಿ ಇಲ್ಲ ಅಂತ ಹೇಳಿದ್ರೆ ಚಕ್ಕೆ ಪುಡಿ ಕೂಡ ಹಾಕ್ಕೋಬೋದು. ಅದಕ್ಕೆ 1 ಟೀ ಸ್ಪೂನು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ 1 ಟೀ ಸ್ಪೂನು ನಿಂಬೆ ರಸನ ಹಾಕ್ತಾ ಇದ್ದೀನಿ. ನೋಡಿ, ಇವೆಲ್ಲವನ್ನೂ ಕೂಡ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸೇಬನ್ನು ಕ್ಯೂಬ್ ಥರ ಕಟ್ ಮಾಡಿಕೊಂಡು ಇನ್ನೊಂದು ಸೇಬನ್ನು ಗ್ರೇಟ್ ಮಾಡ್ಕೋಬೇಕಾಗತ್ತೆ, ತುರಿದಿಟ್ಕೋಬೇಕು. ಬನ್ನಿ ಈಗ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. ಬ್ಯಾಟರ್ಗೆ 1 ಕಪ್ಪು ಹಾಲನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1/4 ಕಪ್ಪು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಸಕ್ಕರೆ ಮತ್ತು ಹಾಲನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆಯೇ ಇದಕ್ಕೆ ಕೊಕೊನಟ್ ಆಯಿಲನ್ನು ಹಾಕ್ತಾ ಇದ್ದೀನಿ, 1/4 ಕಪ್ಪು. ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿದ್ದೀನಿ. ನೀವು ತುಪ್ಪ ಕೂಡ ಹಾಕ್ಕೊಳ್ಬೋದು ಅಥವಾ ಯಾವುದಾದ್ರೂ ಎಣ್ಣೆಯನ್ನು ಕೂಡ ಯೂಸ್ ಮಾಡ್ಕೋಬೋದು. ಅದಕ್ಕೆ 1 ಟೇಬಲ್ ಸ್ಪೂನು ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ. ಹಾಗೆಯೇ ನೋಡಿ, ನಿಂಬೆ ಸಿಪ್ಪೆ ಕೂಡ ಹಾಕ್ಕೊಂಡಿದ್ದೀನಿ ಈ ಥರ ತುರಿದು. 1 ಟೀ ಸ್ಪೂನ್ ಹಾಕ್ಕೊಂಡ್ರು ಸಾಕು. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಿದ್ರೂ ಕೂಡ ನಡೆಯುತ್ತೆ. ನೋಡಿ, ಅದಕ್ಕೆ ಈಗ ತುರಿದಿಟ್ಕೊಂಡಿದ್ವಲ್ಲ, ಆ 1 ಸೇಬನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಗೋಧಿ ಹಿಟ್ಟು 1/4 ಕಪ್ಪು ಹಾಕಿದ್ದೀನಿ. ಹಾಗೆಯೇ 2 ಟೀ ಸ್ಪೂನು ಬೇಕಿಂಗ್ ಪೌಡರ್, ಹಾಗೆ ಬೇಕಿಂಗ್ ಸೋಡಾ 1 ಟೀ ಸ್ಪೂನು, ಹಾಗೆ ಸಾಲ್ಟು 1/4 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೋಡಿ, ಇವೆಲ್ಲವನ್ನೂ ಕೂಡ ಒಂದು ಸಲ ಮಿಕ್ಸ್ ಕೊಡೋಣ, ತುಂಬ ಮಿಕ್ಸ್ ಮಾಡೋದು ಬೇಡ. ಹಾಗೆಯೇ ಇದಕ್ಕೆ ನಾವು ಕ್ಯೂಬ್ ಆಗಿ ಕಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಬ್ಯಾಟರ್ ಈಗ ರೆಡಿಯಾಗಿದೆ. ನೋಡಿ, ಈಗ ಟ್ರೇಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅದೇ ಬ್ಯಾಟರ್ನ. ಇದನ್ನು ಈಗ ಬೇಕ್ ಮಾಡ್ಕೊಳ್ಳೋಣ. ಇದನ್ನು ನೀವು ಗ್ಯಾಸ್ ಮೇಲೆ ಕೂಡ ಮಾಡ್ಕೋಬೋದು, ಕುಕ್ಕರ್ನಲ್ಲೆಲ್ಲ. ಇದು ಕಪ್ ಕೇಕ್ ಥರನೇ ಸೇಮು, ಇದನ್ನು ಕೂಡ ಬೇಕ್ ಮಾಡ್ಕೋಬೋದು. ನೋಡಿ, 25 ನಿಮಿಷ ಆದಮೇಲೆ ಮಫಿನ್ಸು ಕಂಪ್ಲೀಟಾಗಿ ಕುಕ್ಕಾಗಿರುತ್ತೆ. ನೋಡಿದ್ರ, ನೀವು ಗ್ಯಾಸ್ ಮೇಲೆ ಮಾಡ್ಕೊಳೋದಾದರೆ ನೋಡಿ, ಈ ಥರ ಸ್ಟಿಕ್ ಆಗಬಾರ್ದು, ಅಲ್ಲಿ ತನಕ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ನೋಡಿದ್ರ, ಆ್ಯಪಲ್ ಮಫಿನ್ಸ್ ಮಾಡೋದು ಎಷ್ಟು ಸುಲಭ. ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ಇದು ಕಪ್ ಕೇಕ್ ಅಷ್ಟು ಸ್ವೀಟ್ ಆಗಿರಲ್ಲ, ಸ್ವೀಟು ಮೈಲ್ಡ್ ಆಗಿರುತ್ತೆ. ಇದನ್ನು ಲೈಟ್ ಸ್ನ್ಯಾಕ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು, ಅಥವಾ ತಿಂಡಿಗೂ ಕೂಡ ಮಾಡ್ತಾರೆ. ಹಾಗೆಯೇ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಖಂಡಿತ ಟ್ರೈ ಮಾಡಿ ಈ ಆರೋಗ್ಯಕರ ಮಫಿನ್ಸ್ನ. ಹಾಗೆಯೇ ನೀವು ಓವನಲ್ಲಿ ಇಡ್ತೀರಲ್ಲ, ಈ ಕುಕ್ ಮಾಡೋ ಟೈಮಲ್ಲಿ ಸ್ವಲ್ಪ ಶುಗರ್ನು ಕೂಡ ಸ್ಪ್ರಿಂಕಲ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಓಕೆ, ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇನ್ನೊಂದು ರುಚಿಯಾದ ರೆಸಿಪಿ ಜೊತೆ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.